ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾವು ಹೊಸ ಕ್ಲೈಂಟ್ಸ್ನ ಹುಡುಕಿ ಡೀಲ್ ಓಕೆ ಮಾಡಿದ್ರೆ ಮಾತ್ರ ಪ್ರಾಫಿಟಲ್ಲಿ ಗೇನ್ ಆಗೋದಕ್ಕೆ ಸಾಧ್ಯ. ಎಸ್, ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಕೆಲವು ಕಂಪನಿಗಳ ಪ್ರೊಫೈಲ್ ಚೆಕ್ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಬಲ. ಮಲ್ಲಿಕಾಗೆ ಅವ್ರ ಅಪ್ಪನ ಸಪೋರ್ಟ್ ಇದೆ. ಅವ್ರ ಕಡೆಯಿಂದ ಬೇರೆ ಬೇರೆ ಡೀಲ್ಸ್ಗಳನ್ನು ತಗೊಂಡು ಹೆಚ್ಚಾಗಿ ಪ್ರಾಫಿಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಪ್ರಬಲ, ರಿಲ್ಯಾಕ್ಸ್. ಅವಳಿಗೆ ಅವರಪ್ಪ ಒಬ್ಬರೇ. ನಮಗೆ ಅವರಪ್ಪನ ಥರದವರು 100 ಜನ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಅವ್ರ ಹತ್ರ ಎಲ್ಲ ಮಾತಾಡಿ ಒಳ್ಳೆ ಡೀಲ್ ನಾನು ತರ್ತೀನಿ. ನಾಳೆನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಕಾತಿ, ಏನಾದರೂ ಮಾಡಿ ಆದಷ್ಟು ಬೇಗ ನಾವು ಹೆಚ್ಚೆಚ್ಚು ಪ್ರಾಫಿಟ್ಗಳನ್ನು ಮಾಡಿ ಆ ಕಾವೇರಿ ಹಾಕಿರೋ ಚಾಲೆಂಜಲ್ಲಿ ನಾವು ಗೆಲ್ಲಬೇಕು ಅಷ್ಟೇ. ಗೆಲ್ಲೋಣ. ಗೆದ್ರೇನೆ ಆ ಕಾವೇರಿ ಕತೆ ನಮ್ಮ ಜೀವನದಲ್ಲಿ ಮುಕ್ತಾಯ ಆಗೋದು. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಅದನ್ನ ನಿನ್ನಂತವನ್ನ ನೋಡೇ ಹೇಳಿರ್ಬೇಕು. ತುಂಬಾ ದೊಡ್ಡ ಮಾತಾಡ್ತಾ ಇದ್ದೀರಾ ಸರ್. ನಾನು ಅಂತ ದೊಡ್ಡ ಕೆಲಸ ಏನ್ ಮಾಡಿಲ್ಲ. ನೀನೇನು ಮಾಡಿಲ್ಲ ಅನ್ನೋದು ನಿನ್ನ ದೊಡ್ಡ ಗುಣ ಕಾವೇರಿ. ನೀನ್ ಮಾಡಿರೋದು ಸಾಮಾನ್ಯವಾದ ಕೆಲಸ ಅಲ್ಲ. ನಾನು ನನ್ನ ಮನೆಯವ್ರನ್ನ ಬಂಧಿಸೋದಕ್ಕೆ ಕಾನೂನಿನ ಸರಪಳಿಗಳನ್ನ ಬಳಸ್ದೆ. ಆದ್ರೆ ಅವರು ವಿರೋಧ ಮಾಡಿದ್ರು, ಜಗಳ ಮಾಡಿದ್ರು, ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ನೀನು ಸ್ಪರ್ಧೆ ಅನ್ನೋ ಮೈದಾನದಲ್ಲಿ ಅವರನ್ನ ತಂದು ನಿಲ್ಲಿಸ್ದೆ. ತಕ್ಷಣ ಎಲ್ಲರೂ ಕೋಪ ದ್ವೇಷನ ಬಿಟ್ಟು ಕಂಪನಿ ಗ್ರೋತ್ ಬಗ್ಗೆ, ಸ್ಪರ್ಧೆಯಲ್ಲಿ ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಕಾವೇರಿ. ಸರ್, ಗ್ಲಾಸಲ್ಲಿ 2 ವಿಧ ಇದೆ. ಒಂದು ನಾರ್ಮಲ್ ಗ್ಲಾಸು, ಒಂದು ಚಿಕ್ಕ ಕಲ್ಲು ಬಿದ್ರೂ ಅದು ಒಡೆದೋಗುತ್ತೆ. ಇನ್ನೊಂದು ಬುಲೆಟ್ ಪ್ರೂಫ್ ಗ್ಲಾಸ್. ಎಷ್ಟೇ ಗನ್ನಿಂದ ಫೈರ್ ಮಾಡಿದ್ರೂ ಆ ಗ್ಲಾಸ್ ಮಾತ್ರ ಒಡೆದೋಗಲ್ಲ. ಅದನ್ನ ಹೇಗೆ ರೆಡಿ ಮಾಡ್ತಾರೆ ಗೊತ್ತಾ? ಅತಿಯಾದ ಬೆಂಕಿ ಜ್ವಾಲೆಯಲ್ಲಿ, ಅತಿಯಾದ ಕೋಲ್ಡಲ್ಲಿ ಅದನ್ನ ಬಿಟ್ಟು ಬಿಟ್ಟು ಇಟ್ಟು ತೆಗೆದಾಗ ಆಗ ಬುಲೆಟ್ ಪ್ರೂಫ್ ಗ್ಲಾಸ್ ತಯಾರಾಗುತ್ತೆ. ಮನುಷ್ಯ ಜೀವನದಲ್ಲೂ ಹಾಗೇನೆ. ಪರೀಕ್ಷೆ, ಸವಾಲ್ಗಳು ಅಂತ ಕೊಟ್ಟಾಗ ಅವರಲ್ಲಿರೋ ಕೋಪ, ಆಕ್ರೋಶ, ಅಸೂಹೆ ಇದನ್ನೆಲ್ಲ ಬಿಟ್ಟು ಗೆಲುವಿನ ಕಡೆ ಗಮನ ಕೊಡ್ತಾರೆ. ಇಲ್ಲಾಗಿದ್ದು ಅದೇ ಅಲ್ವಾ? ನಿಜ ಕಾವೇರಿ. ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡ್ತಿರೋ ವಿಚಾರ ಏನಂದ್ರೆ, ನೀನೀ ಮನೆಗೆ ನನ್ನ ಹೆಂಡತಿಯಾಗಿ ನಾಟಕ ಆಡೋದಿಕ್ಕೆ ಬಂದಾಗಿಂದ ಪ್ರೀತಮ್ ಫುಲ್ ಡಿಸ್ಟರ್ಬ್ ಆಗಿ ಕುಡ್ದು ರೂಮ್ ಸೇರ್ಕೊಂಡಿದ್ದ. ಅವನನ್ನು ಆಚೆ ಕರ್ಕೊಂಡು ಬರೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಸಾಧ್ಯ ಆಗಲಿಲ್ಲ. ಆದರೆ ನಿನ್ನ ಉಪಾಯ ಸುಲಭವಾಗಿ ಅವನನ್ನ ಮೊದಲಿನ ಥರ ಮಾಡ್ತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಾವೇರಿ. ಸರ್, ಎಂಥ ದೊಡ್ಡ ರಾಕೆಟ್ ಇದ್ರೂ ಅದಕ್ಕೆ ಹಿಂದೆ ಬೆಂಕಿ ಹಚ್ಚಿದಾಗ ಅದು ಎಲ್ಲದನ್ನು ಭೇದಿಸ್ಕೊಂಡು ಮೇಲ್ ಹಾರುತ್ತೆ. ಪ್ರೀತಮ್ ವಿಷಯದಲ್ಲೂ ಆಗಿದ್ದು ಅದೇ. ಕತ್ಲೆ ನೋವನ್ನ ದಾಟಿ ಆಚೆ ಬರೋದಿಕ್ಕೆ ಅವ್ರ ಒಳಗಡೆ ಇರೋ ಕಿಚ್ಚು ಅನ್ನೋ ಬೆಂಕಿನ ಹಚ್ಬೇಕಿತ್ತು. ಅದನ್ನ ಚಾಲೆಂಜ್ ಮೂಲಕ ಮಾಡ್ದೆ. ಈಗ ಪ್ರೀತಮ್ ರಾಕೆಟ್ ತರ ಹಾರ್ತಾರೆ. ಆದ್ರೂ ನನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಾವೇರಿ. ಮನೆಯವರು ಇದೇ ರೀತಿ ಕೋಪ, ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ಬಿಟ್ಟು ಪ್ರೀತಿ ಮಮತೆಗಳಿಂದ ಒಗ್ಗಟ್ಟಾಗಿದ್ರೆ ನನಗಷ್ಟೇ ಸಾಕು. ಮನೇನ, ಕಂಪನಿನ ಯಾವುದೇ ಡಿಸ್ಟರ್ಬೆನ್ಸ್ ಮಾಡದೆ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ನನ್ನ ಇಷ್ಟು ವರ್ಷದ ಹೋರಾಟಕ್ಕೆ ಒಂದು ಅರ್ಥ ಸಿಗುತ್ತೆ. ಈ ಕ್ಷಣನೇ ಜೀವ ಹೋದ್ರೂ ಪರವಾಗಿಲ್ಲ ಅನ್ಸುತ್ತೆ.
ಸರ್ ಎಲ್ಲ ಸರಿಯಾಗೋ ಟೈಮಲ್ಲಿ ಸಾಯೋ ಮಾತು ಯಾಕೆ ಸರ್? ಹಾಗಲ್ಲ ಕಾವೇರಿ,